ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯುವುದರಿಂದಾಗಿ ಸುಮಾರು 3 ಸಂಘಟನೆಗಳು ಮಾತ್ರ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಈಗಾಗಲೇ ಇರುವಂತದ್ದು. ಪೊಲೀಸ್ ಇಲಾಖೆಗೂ ಕೂಡ 3 ಸಂಘಟನೆಗಳು ಅನುಮತಿಯನ್ನ ಕೇಳಿರುವಂತದ್ದು. ಕರ್ನಾಟಕ ವಿಜಯ ಸೇನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ 3 ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಗೆ ಅನುಮತಿಯನ್ನ ಕೇಳಿರ್ತಕ್ಕಂಥದ್ದು. ಬೆಳಿಗ್ಗೆ 9 ಗಂಟೆಯ ನಂತರ ಈ 3 ಸಂಘಟನೆಗಳು ಪ್ರತಿಭಟನೆ ರ್ಯಾಲಿಯ ಮೂಲಕವಾಗಿ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಶೇಖರ್. ಕುಂದಾನಗರಿ ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ ಬಿಸಿ. ಮಹಾರಾಷ್ಟ್ರಕ್ಕೆ ಹೋಗುವ ಬಸ್ಗಳ ಸಂಚಾರ ಸ್ಥಗಿತವಾಗಿದೆ. ಕರ್ನಾಟಕ ಟು ಮಹಾರಾಷ್ಟ್ರಕ್ಕೆ ಹೋಗುವ ಬಸ್ ಸ್ಟಾಪ್ ಬೆಳಗ್ಗೆ ಆರಂಭವಾಗಬೇಕಾಗಿದ್ದಂತಹ ಬಸ್ಗಳ ಸಂಚಾರ ಬಂದ್ ಆಗಿದೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲೇ ಬಸ್ಗಳು ನಿಂತಿದ್ದಾವೆ. ಬೆಳಗಾವಿಯಲ್ಲಿ ಎಂದಿನಂತೆ ಇರುವಂತಹ ನಗರ ಬಸ್ ಸಂಚಾರ ಬೆಳಗಾವಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಇವತ್ತಿನ ಬಂದ್ಗೆ. ಯಾಕೆಂತಂದ್ರೆ ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಪುಂಡಾಟಿಕೆಗಳು ಕೂಡ ನಡೆಯುತ್ತೆ ಅನ್ನೋದು ಕೂಡ ಗಮನಿಸ್ತಾ ಬಂದಿದ್ದೀರಿ. ಅದರಂತೆಯೇ ಇವತ್ತು ಬೆಳಗಾವಿಯಲ್ಲಿ ಬಂದ್ನ ಬಿಸಿ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ಗಳ ಸಂಚಾರ ಈಗಾಗಲೇ ಸ್ಥಗಿತ ಆಗಿದೆ. ಸೊ ಹಾಗಾಗಿ ಬಂದ್ನ ಬಿಸಿ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಸಮಯ ಕಳೆದಂತೆ ಕಾವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ ಬಿಸಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಎಂಇಎಸ್ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಕನ್ನಡಿಗರ ಮೇಲೆ ಪರಭಾಷಿಕರ ದಾಳಿ ನಿಲ್ಲಬೇಕು ಅಂತ ಹೇಳಿ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿದೆ. ಕನ್ನಡ ಪದ ಬಳಕೆ ಮಾಡಿದ್ದಕ್ಕಾಗಿ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿ ಫೋಕ್ಸೋ ಕೇಸ್ ದಾಖಲಾಗಿತ್ತು. ಅದಾದ ನಂತರ ಫೋಕ್ಸೋ ಕೇಸನ್ನು ವಾಪಸ್ ಪಡೆದುಕೊಳ್ತು ಫ್ಯಾಮಿಲಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಹೂಗಾರ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ರಾಜೇಶ್, ಬೆಳಗಾವಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇವತ್ತಿನ ಬಂದ್ಗೆ. ಸೊ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಎಸ್ ರಮ್ಯ, ಏನಂತಂದ್ರೆ ಇವತ್ತು ಬೆಳಗ್ಗಿನ ಜಾವ 6 ಗಂಟೆ ಅಂತಂದ್ರೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈಗಾಗಲೇ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳನ್ನ ಸದ್ಯ ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಲೋಕಲ್ ಹೋಗುವಂತಕ್ಕಂಥ ಬಸ್ಗಳನ್ನ ಚಾಲ್ತಿಯಲ್ಲಿ ಇಡಲಾಗಿದೆ. ಆದ್ರೆ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳನ್ನ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ KSRTC DC ಅವರು ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಮರಾಠಿಗರಿಂದ ಕನ್ನಡಿಗರ ಮೇಲೆ ಹಲ್ಲೆಗಳಾಗುವ ಹಿನ್ನೆಲೆಯಲ್ಲಿ ಇಲ್ಲಿಂದ ಬಸ್ಗಳನ್ನ ಕಳಿಸಿರುವಂತ ಸಂದರ್ಭದಲ್ಲಿ ಮತ್ತೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಬಸ್ಗಳನ್ನ ಮಾತ್ರ ಬಂದ್ ಮಾಡಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಆಟೋಗಳಾಗ್ಲಿ, ಆಮೇಲೆ ಬೇರೆ ಬೇರೆ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಎಂದಿನ ಸ್ಥಿತಿಯಲ್ಲಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಖಾಕಿ ಇಲಾಖೆ ಯಾವ ರೀತಿಯಾದಂತಹ ಕಟ್ಟೆಚ್ಚರಿಕೆಯನ್ನ ವಹಿಸ್ತಾ ಇದೆ? ಯಾಕೆಂತಂದ್ರೆ ಬೆಳಗಾವಿ ಸೆಂಟರ್ ಪಾಯಿಂಟ್ ಈ ಒಂದು ಬಂದ್ಗೆ. ಯಾಕೆಂತಂದ್ರೆ ಮರಾಠಿಗ ಪುಂಡರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಸೊ ಖಾಕಿ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಅಂತ? ಎಸ್ ರಮ್ಯ, ಈಗಾಗಲೇ ಬೆಳಗಾವಿ ಗಡಿ ಭಾಗದಲ್ಲಿ ಅಂದ್ರೆ ಬೆಳಗಾವಿಯ ಶಿನ್ನೋಳಿ ಅಂತ ಗಡಿ ಭಾಗದಲ್ಲಿ ಈಗಾಗಲೇ ಖಾಕಿ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಸಾಕಷ್ಟು ಒಂದು ರೀತಿಯಲ್ಲಿ ತಪಾಸಣೆ ಮಾಡಿ ಒಳಗಡೆ ಅಂದ್ರೆ ಮಹಾರಾಷ್ಟ್ರದಿಂದ ಬರುವಂತ ವಾಹನಗಳನ್ನ ಚೆಕ್ ಮಾಡಿ ಬಿಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಬಂದಾಗಿರುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಆಮೇಲೆ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಬಂದ್ ಮಾಡ್ಲಿಕ್ಕೆ ಹೋದ್ರೆ ಅವರನ್ನ ವಶಕ್ಕೆ ಪಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಶ್ರೀರಾಮಗೌಡ ಬಣದ ವಾಜಿದ್ ಅವರು ಹೂಗುಚ್ಚನ್ನು ನೀಡುವ ಮೂಲಕ ಒಂದು ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಂಡ್ರು. ನಂತರ ರಾತ್ರಿ ವೇಳೆ ಅಂತಂದ್ರೆ ಮರಾಠಿ ಚಲನಚಿತ್ರ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕೂಡ ಮರಾಠಿ ಚಲನಚಿತ್ರವನ್ನ ಬಂದ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಯಾವುದೇ ರೀತಿ ಇಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಬಂದನ್ನ ಸಾಕಷ್ಟು ರೀತಿಯಲ್ಲಿ ಯಶಸ್ವಿಗೊಳಿಸ್ಬೇಕು. ಅದು ಬೆಳಗಾವಿಯಲ್ಲಿ ಮಾತ್ರ ಇದು ಬಂದನ್ನ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಗೊಳಿಸಬೇಕು ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಬೆಳಗಿನ ಜಾವ ಬಸ್ಗಳು ಮಾತ್ರ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳು ಮಾತ್ರ ಕೊಲ್ಲಾಪುರ, ಪುಣೆ ಈ ಬಸ್ಗಳು ಹೋಗುವಂತ ಮಾತ್ರ ಬಸ್ಗಳಿಗೆ ಯಾವುದೇ ರೀತಿ ಅಂದ್ರೆ ತೊಂದರೆ ಆಗದಂತೆ ಅವನ್ನ ಬಂದ್ ಮಾಡಿದ್ದು. ಸ್ಥಳೀಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಆಟೋಗಳಾಗ್ಲಿ, ಆಮೇಲೆ ಸ್ಥಳೀಯ ಬಸ್ಗಳನ್ನ ಚಾಲ್ತಿ ಇಡಲಾಗಿದೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ ಸಂಚಾರಗಳು ಆರಂಭ ಆಗಿದೆ. ಮೆಜೆಸ್ಟಿಕ್ನಿಂದ ನಗರದ ವಿವಿಧ ಕಡೆ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ. ಸಹಜ ಸ್ಥಿತಿಯಲ್ಲಿದೆ ಬೆಂಗಳೂರಿನ ರೈಲ್ವೆ ನಿಲ್ದಾಣ. ಬಂದ್ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಜನ. ನಗರದಲ್ಲಿ ಎಂದಿನಂತೆ ಆಟೋ ಕ್ಯಾಬ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾವೆ. ಸೊ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಜನರು. ಬಸ್ಗಳಲ್ಲಿ ವ್ಯತ್ಯಯ ಆಗತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಬಟ್ ಆದ್ರೆ ಎಂದಿನಂತೆ KSRTC, BMTC ಬಸ್ಗಳೆಲ್ಲವೂ ಕೂಡ